ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ರಾಜ್ಯಪಾಲರ ಅನುಮತಿ ವಿಳಂಬ ವಿಚಾರ. ದೊಡ್ಡಬಳ್ಳಾಪುರದಲ್ಲಿ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿಕೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕಗ್ಗೊಲೆ, ಅಂದರೆ ಅದು ರಾಜಕೀಯ ಭಾಷಣ ಆಗುತ್ತದೆ. ಪ್ರಜಾಪ್ರಭುತ್ವ ಕಿತ್ತು ಒಗೆಯಬೇಕು ಅಂತ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿರುವ ರೀತಿ ಕಾಣ್ತಾ ಇದೆ. ರಾಜ್ಯಪಾಲರ ನಡೆ ಹೆಂಗಿರಬೇಕು ಅಂತ ಅನೇಕ ಪ್ರಕರಣಗಳು ಹೇಳಿವೆ. ಟಿವಿಕೆ ಪಕ್ಷ ಅತಿ ಹೆಚ್ಚು ಸ್ಥಾನ ಪಡೆದಿದ್ದು ಮೊದಲ ಆದ್ಯತೆ ಅವರಿಗೆ ಕೊಡಬೇಕು. ಸಂವಿಧಾನವನ್ನ ಉಳಿಸಬೇಕಾದಂತಹ ರಾಜ್ಯಪಾಲರು ಸಂವಿಧಾನಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ. ಟಿವಿಕೆ ಜೊತೆ ಕಾಂಗ್ರೆಸ್ ಮೈತ್ರಿ ವಿಚಾರ, ಅಲ್ಲಿ ಅತಂತ್ರ ಇದೆ. ಹಾಗಾಗಿ ಅವರು ಜಾತ್ಯತೀತ ತತ್ವಗಳ ಜೊತೆ ಕೆಲಸ ಮಾಡುತ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಹೈಕಮಾಂಡ್ ನಾಯಕರು ಟಿವಿಕೆ ಜೊತೆ ಮೈತ್ರಿಗೆ ತೀರ್ಮಾನ ಮಾಡಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಡಿಕೆ ಸುರೇಶ್ ಹೇಳಿಕೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಕಗ್ಗೊಲೆ ಅಂತ ಅಂದ್ರೆ ರಾಜಕೀಯ ಭಾಷಣ ಆಗ್ತದೆ. ಪ್ರಜಾಪ್ರಭುತ್ವವನ್ನ ಕಿತ್ತೊಗಿಬೇಕು ಅನ್ನುವಂತ ತೀರ್ಮಾನವನ್ನ ಕೇಂದ್ರ ಸರ್ಕಾರ ಮಾಡಿದಂಗೆ ಕಾಣಿಸುತ್ತೆ. ಇವತ್ತು ಟಿವಿಕೆ ಪಕ್ಷ ಬಹುಮತವನ್ನ ಗಳಿಸಿದೆ. ರಾಜ್ಯಪಾಲರ ನಡೆ ಯಾವ ರೀತಿ ಇರಬೇಕು ಅಂತ ಅಂದ್ರೆ ಅನೇಕ ಪ್ರಕರಣಗಳು ಇವತ್ತು ಇಡೀ ದೇಶದಲ್ಲಿ ನಾವು ನೋಡಿದ್ದೇವೆ. ಸುಪ್ರೀಂ ಕೋರ್ಟ್ ಕೂಡ ಯಾವ ಪಕ್ಷ ಅತಿ ಹೆಚ್ಚು ಸಂಖ್ಯೆಯನ್ನ ಗಳಿಸಿರ್ತದೆ ಅವರಿಗೆ ಮೊದಲನೇ ಅವಕಾಶವನ್ನ ಕೊಡಬೇಕು. ಆ ಅವಕಾಶದಲ್ಲಿ ವಿಫಲ ಆಯ್ತು ಅಂತಂದ್ರೆ ಅವ್ರು ಪ್ರೂವ್ ಮಾಡ್ಬೇಕಾಗಿರೋದು, ಅವರು ಸ್ಟ್ರೆಂತ್ ಪ್ರೂವ್ ಮಾಡ್ಬೇಕಾಗಿರೋದು ಫ್ಲೋರ್ ಆಫ್ ದಿ ಹೌಸ್. ಸೊ ಹಾಗಾಗಿ ಇವತ್ತು ಕೆಲವು ಕಾರಣಗಳನ್ನ ಕೊಟ್ಟು ರಾಜ್ಯಪಾಲರು ಏನು ತೀರ್ಮಾನ ಮಾಡ್ತಾ ಇದ್ದಾರೆ, ಸಂವಿಧಾನವನ್ನ ಉಳಿಸುವಂತ ರಾಜ್ಯಪಾಲರು ಸಂವಿಧಾನಕ್ಕೆ ಅವಮಾನ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಕೇಂದ್ರ ಸರ್ಕಾರ ನೇರ ಹೊಣೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಮುಂದಕ್ಕೆ ನೋಡೋಣ. ಈ ಸದ್ಯಕ್ಕೆ ಅಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ, ಅಲ್ಲಿ ಅತಂತ್ರ ಇದೆ. ಸೊ ಹಾಗಾಗಿ ಅವರು ಜಾತ್ಯತೀತ ತತ್ವಗಳ ಜೊತೆ ಕೆಲಸ ಮಾಡ್ತೀನಿ ಅಂತ ಹೇಳಿ ಚುನಾವಣಾ ಪೂರ್ವವಾಗಿ ನಂತರದಲ್ಲೂ ಕೂಡ ಹೇಳಿರೋದ್ರಿಂದ ಹಾಗಾಗಿ ನಮ್ಮ ನಾಯಕರು ಪಕ್ಷ ಹೈಕಮಾಂಡ್ ಇವತ್ತು ತೀರ್ಮಾನ ಮಾಡಿ ಅವರಿಗೆ ಬೆಂಬಲವನ್ನ ಕೊಡ್ತಾರೆ. ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ.